ಕೆಪಿಎಸ್ಸಿಗೆ ಸರ್ಕಾರದಿಂದ ಮೇಜರ್ ಸರ್ಜರಿ ಇದು. ಕೆಪಿಎಸ್ಸಿಯಲ್ಲಿ ಆಡಳಿತಾತ್ಮಕ ಬದಲಾವಣೆ. ಪರೀಕ್ಷಾ ನಿಯಂತ್ರಣಾಧಿಕಾರಿಯಾಗಿ ಪ್ರಸನ್ನಗೆ ಹೊಣೆಯನ್ನ ಈಗ ವಹಿಸಲಾಗಿದೆ. ಐಎಎಸ್ ಅಧಿಕಾರಿ ಪ್ರಸನ್ನ ಅವರಿಗೆ ಹೆಚ್ಚುವರಿ ಹೊಣೆಯನ್ನ ವಹಿಸಲಾಗಿದೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಬದಲಾವಣೆ ಇದೆ. ಕೆಪಿಎಸ್ಸಿ ಕರ್ಮಕಾಂಡ ಎಳೆ ಎಳೆಯಾಗಿ ತೆರೆದಿಟ್ಟಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಈ ವರದಿ ಬೆನ್ನಲ್ಲೇ ದಿಗ್ವಿಜಯ ಬೋಡ್ಕೆ ಸ್ಥಾನಕ್ಕೆ ಪ್ರಸನ್ನ ಅವರನ್ನ ನೇಮಕ ಮಾಡಲಾಗಿದೆ. ದಿಗ್ವಿಜಯ್ ಬೋಡ್ಕೆ ಅವರ ಸ್ಥಾನಕ್ಕೆ ಈಗ ಪ್ರಸನ್ನ ಅವರನ್ನ ನೇಮಕ ಮಾಡಿದ್ದಾರೆ. ಕೆಪಿಎಸ್ಸಿ ಕರ್ಮಕಾಂಡ 1-2 ಯಾವಾಗ ನಿಮ್ಮ ರಿಪಬ್ಲಿಕ್ ಕನ್ನಡ ಎಳೆ ಎಳೆಯಾಗಿ ವರದಿಯನ್ನ ಮಾಡ್ತೋ ಅದಾದ ನಂತರ ಈಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಪರೀಕ್ಷಾ ನಿಯಂತ್ರಕರಾಗಿ ಪ್ರಸನ್ನಗೆ ಈಗ ಹೆಚ್ಚುವರಿ ಹೊಣೆಯನ್ನ ವಹಿಸಲಾಗಿದೆ. ಐಎಎಸ್ ಅಧಿಕಾರಿ ಪ್ರಸನ್ನ ಅವರಿಗೀಗ ಹೆಚ್ಚುವರಿ ಹೊಣೆಯನ್ನ ವಹಿಸಿದೆ ಕರ್ನಾಟಕ ಸರ್ಕಾರ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಈ ಬದಲಾವಣೆ ಆಗಿರುವಂತದ್ದು. ಕೆಪಿಎಸ್ಸಿ ಕರ್ಮಕಾಂಡ ಎಳೆ ಎಳೆಯಾಗಿ ತೆರೆದಿಟ್ಟಿದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಯಾವಾಗ ಈ ವರದಿ ಪ್ರಸಾರ ಆಯಿತು ಅದರ ಬೆನ್ನಲ್ಲೇ ಈಗ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ. ದಿಗ್ವಿಜಯ್ ಬೋಡ್ಕೆ ಅವರ ಸ್ಥಾನಕ್ಕೆ ಐಎಎಸ್ ಪ್ರಸನ್ನ ಅವರನ್ನ ನೇಮಕ ಮಾಡಲಾಗಿದೆ. ಕೆಪಿಎಸ್ಸಿ ಕರ್ಮಕಾಂಡ ಇಂದಿನ ಕೂಡ ನಡ್ಕೊಂಡು ಬರ್ತಾ ಇದೆ. ಸೊ ಯಾವಾಗ ಈ ಸ್ಟಿಂಗ್ ಆಪರೇಷನ್ ಒಬ್ರು ಮಾಡಿದ್ರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಅದಾದ ನಂತರ ಸಾಕಷ್ಟು ಬೆಳವಣಿಗೆ ಆಯಿತು ಕೆಪಿಎಸ್ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಸಾಕಷ್ಟು ಜನ ಕೂಡ ಹಗಲು ರಾತ್ರಿ ನಿದ್ರೆ ಬಿಟ್ಟು ಓದಿಡ್ತಾರೆ ವಿದ್ಯಾರ್ಥಿಗಳು. ಆದ್ರೆ ಯಾರೋ ಒಂದಿಷ್ಟು ಜನ ಲಂಚ ಕೊಟ್ಟು ಅದರಲ್ಲಿ ಸೇರ್ಪಡೆ ಆಗ್ತಾ ಇದ್ದಾರೆ. ಅದರ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಕೂಡ ಆಯಿತು ಕರ್ನಾಟಕದಲ್ಲಿ. ಕೆಪಿಎಸ್ಸಿ ಭ್ರಷ್ಟಾಚಾರದ ವಿರುದ್ಧ ದುಡ್ಡು ಕೊಟ್ಟು ಅದರ ಲಂಚ ಕೊಟ್ಟು ಉದ್ಯೋಗವನ್ನ ಗಿಟ್ಟಿಸಿಕೊಳ್ತಾ ಇದ್ದಾರೆ ಅಂತ ಅದನ್ನು ಯಾವಾಗ ನಾವು ಸುದ್ದಿ ಪ್ರಸಾರ ಮಾಡಿದ್ವೋ ಅದಾದ ನಂತರ ಈಗ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಳ್ತು. ಅಷ್ಟು ಮಾತ್ರ ಅಲ್ಲ, ಯಾವುದೇ ಎಕ್ಸಾಮ್ ಇರಲಿ ಕೂಡ ಆ ಸಂದರ್ಭದಲ್ಲಿ ಅಲ್ಲಿನ ಮೇಲ್ ಉಸ್ತುವಾರಿ ಯಾರು ವಹಿಸ್ಕೊಳ್ತಾರಲ್ವಾ ಅವ್ರು ಕಟ್ಟುನಿಟ್ಟಾಗಿ ನೋಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಕಂಪ್ಲೀಟ್ ಆಗಿ ತೆಗೆದುಹಾಕ್ತೀವಿ ಅಂತ ಕೂಡ ಹೇಳಲಾಯಿತು. ಸೊ ಸದ್ಯ ಈಗ ಕೆಪಿಎಸ್ಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ಸ್ ಲಭ್ಯವಾಗ್ತದೆ.